ಯೂಶಲಿ ನೀವು ಆಪಲ್ ಅವರ ಡಿವೈಸ್ ಎಂತ ಅಂತ ಹೇಳಿದ್ರೆ 2 ಲಕ್ಷ 3 ಲಕ್ಷ ಅಂತೇಳಿ ಕೇಳಿರ್ಬೋದು. ಬಟ್ ನಿಮ್ಗೆ ನಂಬಲಿಕ್ಕೆ ಆಗೋದಿಲ್ಲ, ಈ ಡಿವೈಸ್ ನಿಮ್ಗೆ ಅಟ್ ದ ಮೂಮೆಂಟ್. ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾವು ಈ ಚಾನಲ್ ಅಲ್ಲಿ ವೆಬ್ ಡೆವಲಪ್ಮೆಂಟ್, ಕೋಡಿಂಗ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇಂತ ಹಲವಾರು ರೀತಿಯ ವಿಡಿಯೋಸ್ ಗಳನ್ನ ನಾವು ಮಾಡ್ತಿರ್ತೇವೆ. ಬಟ್ ಈ ವಿಡಿಯೋದಲ್ಲಿ ನಾನು ಇಂತ ನಿಮಗೆ ಕೋಡಿಂಗ್ ಕಲಿಸುವುದಿಲ್ಲ, ಕೋಡಿಂಗ್ ವಿಷಯ ಮಾತಾಡುದಿಲ್ಲ. ಕೋಡಿಂಗ್ ವಿಷಯ ಸ್ವಲ್ಪ ಮಾತಾಡ್ತೇನೆ, ಬಟ್ ಮೇನ್ ಆಗಿ ಕೋಡಿಂಗ್ ವಿಷಯ ಮಾತಾಡುದಿಲ್ಲ. ಬಟ್ ನಾನು ಈ ವಿಡಿಯೋದಲ್ಲಿ ಕೋಡಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಅತ್ಯಂತ ಅಗತ್ಯವಾಗಿ ಬೇಕಿರುವ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಿದ್ದೇನೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮ್ಯಾಕ್ ಮಿನಿ ಅನ್ನು, ಹೊಸತ್ತು ಆಪಲ್ ಅವರದ್ದು ಮ್ಯಾಕ್ ಮಿನಿ M4 ಅನ್ನು ಅನ್ಬಾಕ್ಸ್ ಮಾಡಿ ಅದನ್ನು ಸ್ವಲ್ಪ ರಿವ್ಯೂ ಮಾಡುವ, ಯಾವ ರೀತಿ ಉಂಟು ನೋಡ್ಲಿಕ್ಕೆ ಅಂತೇಳಿ. ಸೊ ಈಗ ಮ್ಯಾಕ್ ಮಿನಿ ಅನ್ನು ಅನ್ಬಾಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಮ್ಯಾಕ್ ಅನ್ನು ಅನ್ಬಾಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಬಲ ಹಾಕ್ಬೇಕು. ನೆಕ್ಸ್ಟ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಗಮ್ ಟೇಪ್ ಹಾಕಿದ್ದಾರೆ ಇವರು. ಸೊ ಇದು ಮ್ಯಾಕ್ ಮಿನಿ ಡಿವೈಸ್, ತುಂಬಾ ಸಣ್ಣ ಬಾಕ್ಸ್. ಇದನ್ನು ಓಪನ್ ಮಾಡುವ ನಾವು. ಸೊ ಆಪಲ್ ಡಿವೈಸ್ ಅನ್ನು ಈ ರೀತಿ ಓಪನ್ ಮಾಡುದು, ಯಾವ ರೀತಿ ವರ್ಕ್ ಆಗ್ತದೆ ಅಂತ ಇನ್ನೂ ಸಹ ನೋಡ್ಲಿಲ್ಲ ನಾನು. ಬಟ್ ಹೀಗೆ ಓಪನ್ ಮಾಡಿ ನೆಕ್ಸ್ಟ್ ಇದನ್ನು ನಾವು ಈ ರೀತಿ ಮೇಲೆ ಮಾಡಿದ್ರೆ ಮ್ಯಾಕ್ ಮಿನಿ ಕಾಣ್ತದೆ ನಮಗೆ. ಇದು ಮ್ಯಾಕ್ ಮಿನಿ ಎಷ್ಟು ಸಣ್ಣದುಂಟು ನೋಡಿ, ತುಂಬಾ ಲೈಟ್ ವೇಟ್ ಉಂಟು, ಸಣ್ಣ ಕಂಪ್ಯೂಟರ್. ರಾಸ್ಬೆರಿ ಪೈ ನೀವು ನೋಡಿದ್ರೆ ಅದೇ ರೀತಿ ಇರ್ತದೆ ಇದು ಸಹ. ಬಟ್ ಇದರಲ್ಲಿ ಸ್ಪೆಸಿಫಿಕೇಶನ್ ತುಂಬಾ ಒಳ್ಳೇದುಂಟು, ಮತ್ತೆ ಸ್ವಲ್ಪ ರಾಸ್ಬೆರಿ ಪೈಗಿಂತ ಹೆವಿ ಉಂಟು. ತುಂಬಾ ಜನರು ಯೂಟ್ಯೂಬರ್ಸ್ ಎಲ್ಲ ತುಂಬಾ ಲೈಟ್ ವೇಟ್ ಅಂತ ಹೇಳ್ತಿದ್ದಾರೆ. ಬಟ್ ಆಬ್ವಿಯಸ್ಲಿ ಇದು ಮೆಟಲ್ ಮತ್ತೆ ಎಲ್ಲ ಮೆಟಾಲಿಕ್ ವಸ್ತುಗಳು ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಹೆವಿ ಇರ್ತದೆ. ಇದನ್ನು ಸೈಡ್ ಅಲ್ಲಿ ಇಟ್ಟು ನೆಕ್ಸ್ಟ್ ಓಪನ್ ಮಾಡಿದ್ರೆ ನಮ್ಗೆ ಅವ್ರದ್ದು ಚಾರ್ಜರ್ ಸಿಗ್ತಾ ಉಂಟು. ಸೊ ಚಾರ್ಜರ್ ಓಪನ್ ಮಾಡಬೇಕು. ಸೊ ಚಾರ್ಜರ್ ಕ್ವಾಲಿಟಿ ಚಾರ್ಜರ್, ಪಿನ್ ಪಾಯಿಂಟ್ ಸ್ವಲ್ಪ ಈ ರೀತಿ ಉಂಟು. ಸೊ ಇದು ನಮ್ಮ ಮ್ಯಾಕಿಗೆ ಹಾಕೋದು. ನೆಕ್ಸ್ಟ್ ಅದಾದ ನಂತರ ಆಪಲ್ ಅವರದೊಂದು ರೌಂಡೆಡ್ ಡಿಸೈನ್ ಇನ್ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಉಂಟು. ಬಟ್ ಆದದ್ದು ಚೈನಾ, ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅವರು. ಇದನ್ನು ಓಪನ್ ಮಾಡೋದು ಭಯಂಕರ ಕಷ್ಟಕರವಾಗಿದೆ. ಓಕೆ, ಓಪನ್ ಮಾಡ್ಲಿಕ್ಕಿಲ್ಲ, ಡೈರೆಕ್ಟ್ ಇಲ್ಲಿಂದ ತೆಗೆಯೋದು ಕಾಣ್ತದೆ. ಸೊ ಎಂತ ಉಂಟು ಇದರಲ್ಲಿ ಮ್ಯಾಕ್ ಮಿನಿ, ಯಾವ ರೀತಿ ಸೆಟಪ್ ಮಾಡೋದೆಲ್ಲ ಉಂಟು. ಜಸ್ಟ್ ಇದೆಲ್ಲ ಅಗತ್ಯ ಇಲ್ಲ ನಮಗೆ, ನಾವು ಡೈರೆಕ್ಟ್ ಮಾಡುದೆ. ಸೊ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ. ಸೊ ಇಷ್ಟೆಲ್ಲ ಮಾಡಿದ ನಂತರ ನಮ್ಗೆ ಇಲ್ಲಿ ಮ್ಯಾಕ್ ಮಿನಿ ಉಂಟು. ಇದರ ಕವರ್ ಅಂತ ತೆಗೆದ್ರೆ ಸೊ ಎಲ್ಲ ಕವರ್ ತೆಗ್ದೆವು. ಸೊ ಇಲ್ಲಿ USB ಟೈಪ್ ಸಿ, ಇಲ್ಲಿ ಸಹ USB ಟೈಪ್ ಸಿ, ಇದು ಫ್ರಂಟ್. ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಪವರ್ ಬಟನ್, ಈಥರ್ನೆಟ್ ಪೋರ್ಟ್, HDMI ಪೋರ್ಟ್, ಮತ್ತೆ 3 USB ಟೈಪ್ ಸಿ ಪೋರ್ಟ್. ಬಟ್ ಒಂದು ಅದರಲ್ಲಿ ಥಂಡರ್ ಬೋಲ್ಟ್ 5 ಕಾಣ್ತದೆ ಇದು. ನೆಕ್ಸ್ಟ್ ಮ್ಯಾಕ್ ಮಿನಿ ಅಂತೇಳಿ ಬರ್ದುಂಟು ಇದರಲ್ಲಿ. ಪವರ್ ಬಟನ್ ತುಂಬಾ ಕಾಂಟ್ರವರ್ಷಿಯಲ್, ಎಂತಕಂದ್ರೆ ಮ್ಯಾಕ್ ಮಿನಿ ಹೀಗೆ ಇರುವಾಗ ಪವರ್ ಬಟನ್ ಅನ್ನು ಇಲ್ಲಿ ಹಾಕ್ಬೋದಿತ್ತು, ಇಲ್ಲಿ ಹಾಕ್ಬೋದಿತ್ತು, ಅದು ಎಲ್ಲರ ಸೈಡಿಗೆ ಹಾಕ್ಬೋದಿತ್ತು. ಬಟ್ ಅವರದನ್ನು ಡೈರೆಕ್ಟ್ ಹಿಂದೆ ಹಾಕಿದ್ದಾರೆ ಇಲ್ಲಿ. ಸೊ ಇಷ್ಟು ಸಣ್ಣ ಡಿವೈಸ್ ಇದು ಮ್ಯಾಕ್ ಮಿನಿ, ತುಂಬಾ ಲೈಟ್ ವೇಟ್ ಸಣ್ಣದುಂಟು. ಈಗ ಸ್ವಲ್ಪ ಇದರ ವಿಷಯದ ಬಗ್ಗೆ ಮಾತಾಡುವ. ಸೊ ಇದೆಂತಕ್ಕೆ ಇಂಪಾರ್ಟೆಂಟ್ ಎಂತಕ್ಕಂತ ಹೇಳಿದ್ರೆ, ಇದು ಆಪಲ್ ಅವರ ಡಿವೈಸ್. ಯೂಶಲಿ ನೀವು ಆಪಲ್ ಅವರ ಡಿವೈಸ್ ಎಂತ ಅಂತ ಹೇಳಿದ್ರೆ 2 ಲಕ್ಷ 3 ಲಕ್ಷ ಅಂತೇಳಿ ಕೇಳಿರ್ಬೋದು. ಬಟ್ ನಿಮ್ಗೆ ನಂಬಲಿಕ್ಕೆ ಆಗೋದಿಲ್ಲ, ಈ ಡಿವೈಸ್ ನಿಮ್ಗೆ ಅಟ್ ದ ಮೂಮೆಂಟ್ 50,000ಕ್ಕೆ ಸಿಗ್ತದೆ ನೀವು ಸ್ಟೂಡೆಂಟ್ ಆಗಿದ್ರೆ. ಮತ್ತೆ ಒಂದ್ಸರಿ ನೀವು ಈ ಡಿವೈಸ್ ತಕೊಂಡ ನಂತರ ಜಸ್ಟ್ ಮಾನಿಟರ್ ಮತ್ತೆ ನಿಮ್ಮ ಕೀಬೋರ್ಡ್ ಇದ್ರೆ ಆಲ್ರೆಡಿ ಅದಕ್ಕೆ ಕನೆಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ವೆರಾಸ್ ಜಸ್ಟ್ 50,000 ರುಪೀಸ್ ಇರ್ತದೆ. ಲಾಸ್ಟ್ ಟೈಮ್ ನಾನು ಮ್ಯಾಕ್ ಡಿವೈಸ್ ಬೈ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಮ್ಯಾಕ್ ಬುಕ್ ಏರ್ 50,000 ಅಲ್ಲಿ ಸಿಕ್ಕಿದ್ದು. 2017 ಇದು ವರ್ಷನ, ಓಲ್ಡ್ ವರ್ಷನ. ನಿಮ್ಗೆ ನಾನು ಇಮೇಜ್ ಎಲ್ಲಿ ಆದ್ರೂ ಹಾಕ್ತೇನೆ ಇದರದ್ದು. ಆ ಪರ್ಟಿಕ್ಯುಲರ್ ಡಿವೈಸ್ ನಂಗೆ ತುಂಬಾ ಹೆಲ್ಪ್ ಆಯ್ತು. ಎಂತಕ್ಕಂತ ಹೇಳಿದ್ರೆ ಅದರಿಂದ ನಂಗೆ ಆಂಡ್ರಾಯ್ಡ್ ಕಲಿಲಿಕ್ಕೆ ಆಯ್ತು, iOS ಇದು ಸ್ವಲ್ಪ ಬೇಸಿಕ್ಸ್ ಕಲಿಲಿಕ್ಕೆ ಆಯ್ತು, ವೆಬ್ ಡೆವಲಪ್ಮೆಂಟ್ ಅಂತೂ ತುಂಬಾ ನಾನು ಅದರಲ್ಲಿ ಕಲಿತೆ. ಬಟ್ ನಿಮ್ಗೆ ಇದೆಂತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಷ್ಟು ಚೀಪಲ್ಲಿ ನಿಮ್ಗೆ ಸಿಗ್ತಾ ಉಂಟು. ಪ್ಲಸ್ ನೀವು ಇದನ್ನ ತಕೊಂಡ್ರೆ ನಿಮ್ಗೆ iOS ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ವ್ಯಾರಾಸ್ ನಿಮ್ಗೆ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ವಿಂಡೋಸ್ ಲ್ಯಾಪ್ಟಾಪ್ ಯಾವ್ದಾದ್ರು ಇಷ್ಟೇ ರೇಂಜ್ ಅಲ್ಲಿ ನಿಮ್ಗೆ ಸಿಗ್ತದೆ. 50,000 55,000ದಲ್ಲಿ ಲೆನೋದವ್ರದ್ದು ಐಡಿಯಾ ಪ್ಯಾಡ್ ಗೇಮಿಂಗ್ ವರ್ಷನ್ ಎಲ್ಲ ನಿಮ್ಗೆ ಸಿಗ್ತದೆ. ಬಟ್ ವ್ಯಾರಾಸ್ ನಿಮ್ಗೆ ಅದರಲ್ಲಿ iOS ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ನಿಮ್ಗೆ ಅದು ಆಪ್ಷನ್ ಉಂಟು, iOS ಡೆವಲಪ್ಮೆಂಟ್. ಸೊ ಅದರಿಂದ ಇದು ಸ್ವಲ್ಪ ಇಂಪಾರ್ಟೆಂಟ್ ಡಿವೈಸ್. ಮತ್ತೆ ಇದರಲ್ಲಿ ಫೀಚರ್ಸ್ ಗಳು ತುಂಬಾ ಇದೆ. 16 GB ರ್ಯಾಮ್ ಉಂಟು,
ಪ್ರೊಸೆಸರ್ ಎಲ್ಲ ಭಯಂಕರ ಪ್ರೊಸೆಸರ್ ಉಂಟು, ನ್ಯೂರಲ್ ಇಂಜಿನ್ ಉಂಟು ಇದ್ರಲ್ಲಿ. ಸೊ ಅದೆಲ್ಲ ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ ನಾನು ಟೆಸ್ಟ್ ಮಾಡಿ ನಿಮ್ಗೆ ಹೇಳ್ತೇನೆ. ಅಟ್ ದ ಮೂಮೆಂಟ್ ನಾನು ನಿಮ್ಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವ್ದಾದ್ರು ಒಂದು ಹೊಸತ್ತು ಡಿವೈಸ್ ಪರ್ಚೇಸ್ ಮಾಡುವ ಪ್ಲಾನ್ ಅಲ್ಲಿ ಇದ್ರೆ, ನೀವು ಸ್ಟೂಡೆಂಟ್ ಆಗಿದ್ರೆ, ನಿಮ್ಗೆ ಇದು ಅಟ್ ದ ಮೂಮೆಂಟ್ 50,000 ರುಪೀಸಿಗೆ ಸಿಗ್ತಾ ಉಂಟು. ಆಪಲ್ ಅವ್ರದ್ದು ವೆಬ್ಸೈಟಿಗೆ ಹೋದ್ರೆ ಆಯ್ತು, ಆಪಲ್ ಎಜುಕೇಶನ್ ಅಂತೇಳಿ ಉಂಟು, ಆಪಲ್ ಎಜುಕೇಶನ್ ಇಂಡಿಯಾ ಅಂತ. ಆ ವೆಬ್ಸೈಟಿಗೆ ಹೋಗಿ ನಿಮ್ಮ ಇಮೇಲ್ ಐಡಿ, ಕಾಲೇಜಿದು .edu ಇಮೇಲ್ ಐಡಿ ಇದ್ರೆ ಅದನ್ನು ವೆರಿಫೈ ಮಾಡಿದ್ರೆ ಆಯ್ತು. ಇಲ್ಲಾದ್ರೆ ಬೇರೆ ಪ್ರಾಸೆಸ್ ಉಂಟು, ನಿಮ್ಮ ಐಡಿ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡಿ ಅದು ಮಾಡಿದ್ರೆ ನಿಮ್ಗೆ ಜಸ್ಟ್ 50,000 ಇದು ನಿಮ್ಗೆ ಸಿಗ್ತದ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವೆಬ್ ಡೆವಲಪ್ಮೆಂಟ್, ಕೋಡಿಂಗ್ ರಿಲೇಟೆಡ್ ಕಂಟೆಂಟ್ ಕಂಟಿನ್ಯೂ ಆಗ್ತದೆ. ನಾನು ನನ್ನ ಚಾನಲ್ ಅನ್ನು ಎಂತ ಟೆಕ್ ರಿವ್ಯೂ ಚಾನಲ್ ಆಗಿ ಓಪನ್ ಮಾಡ್ತಿಲ್ಲ. ನಾವು ರಿಯಲ್ ಟೆಕ್ ಅನ್ನು ಕಲಿಯುವ, ಅಂದ್ರೆ ಕೋಡಿಂಗ್, ವೆಬ್ ಡೆವಲಪ್ಮೆಂಟ್ ಇಂಥ ವಿಷಯಗಳನ್ನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.